ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಕೋಲ್ಕತ್ತಾದಲ್ಲಿ 3 ವರ್ಷನಲ್ಲಿ ರಿಲೀಸ್ ಆಗಿದೆ. ಯಾವೆಲ್ಲ ಭಾಷೆಗಳಲ್ಲಿ ಅಲ್ಲಿ ಪ್ರದರ್ಶನ ಆಗುತ್ತೆ ಅಂತ ಕೇಳಿದ್ರೆ ನಮ್ಮ ಕನ್ನಡದಲ್ಲೂ ಕೂಡ ಕೋಲ್ಕತ್ತಾ ಮಹಾನಗರದಲ್ಲಿ ಕಾಂತಾರ ಸಿನಿಮಾದ ಪ್ರದರ್ಶನವಿದೆ. ಭರ್ಜರಿಯಾದಂತಹ ಚಿತ್ರಮಂದಿರಗಳು, ಭರ್ಜರಿಯಾದಂತಹ ಪ್ರದರ್ಶನಗಳು, ಭರ್ಜರಿಯಾದಂತಹ ರೆಸ್ಪಾನ್ಸ್ಗಳಿಗೆ ಕೋಲ್ಕತ್ತಾ ನಗರ ಸಾಕ್ಷಿಯಾಗಿದೆ. ಹೀಗಿರ್ಬೇಕಾದ್ರೆ ಯಾವೆಲ್ಲ ಭಾಷೆಯಲ್ಲಿ ಈ ಸಿನಿಮಾ ಅಲ್ಲಿ ತೆರೆ ಕಾಣ್ತಾ ಇದೆ ಅಂತ ಕೇಳಿದ್ರೆ ಕನ್ನಡ, ಬಂಗಾಳಿ ಹಾಗೆ ಹಿಂದಿಯಲ್ಲಿ. ಅಲ್ಲಿಯ ಮೂಲ ಭಾಷೆ ಬಂಗಾಳಿ. ಹೀಗಾಗಿ ಈ ಸಿನಿಮಾ ಬಂಗಾಳಿಯಲ್ಲೂ ಕೂಡ ಅಲ್ಲಿ ರಿಲೀಸ್ ಆಗಿದೆ. ಹಾಗಂದ ಮಾತ್ರಕ್ಕೆ ಹೆಚ್ಚಿನ ಚಿತ್ರಮಂದಿರಗಳು ಬಂಗಾಳಿಯಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಕೇವಲ ಒಂದೇ ಒಂದು ಚಿತ್ರಮಂದಿರ. ಎಸ್, ಮೊದಲಿಗೆ ಯಾವ ಚಿತ್ರಮಂದಿರ ಅಂತ ನೋಡೋಣ. ಬಂಗಾಳಿ ಬುಕಿಂಗ್ ಓಪನ್ ಆಗಿತ್ತು, ಇದೀಗ ಬಂಗಾಳಿ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ಯಾಕೆ? ಪ್ರಶ್ನಾರ್ಥಕ. ಆರಂಭದಲ್ಲಿ ಕೇವಲ ಹಿಂದಿಯಲ್ಲಷ್ಟೇ ಕೋಲ್ಕತ್ತಾ ನಗರ ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿರೋದು. ಅದಾದ ಬಳಿಕ ಕನ್ನಡ ಸೇರ್ಪಡೆಗೊಂಡಿತ್ತು. ಇವತ್ತು ಬೆಳಗಿನ ತನಕ ಕೂಡ ಬಂಗಾಳಿ ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇತ್ತು. ಚಿತ್ರಮಂದಿರ ಯಾವುದು ಗೊತ್ತಾ? ಉತ್ಪಲ್ ದತ್ ಮಂಚ್ ಅನ್ನುವ ಚಿತ್ರಮಂದಿರ. ಇದು ಕೇವಲ ಸಾಮಾನ್ಯ ಚಿತ್ರಮಂದಿರ ಅಲ್ಲ, ಇಲ್ಲಿ ನಾಟಕ ಕೂಡ ಆಗುತ್ತೆ. ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ದಿನ 3 ಆಟಗಳಲ್ಲಿ ಪ್ರದರ್ಶನ ಅಂತ ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿತ್ತು. ಪ್ರಸ್ತುತ ಇಲ್ಲಿ ಬಂಗಾಳದಲ್ಲಿ ರಿಲೀಸ್ ಆಗ್ತಾ ಇಲ್ಲ, ಬದಲಾಗಿ ಹಿಂದಿಯಲ್ಲಿ ಪ್ರದರ್ಶನ ಆಗುತ್ತೆ. ಯಾಕೆ ಈ ತರ ಮಾಡಿದ್ರು? ಪ್ರಶ್ನಾರ್ಥಕ, ಗೊತ್ತಿಲ್ಲ. ಆರಂಭದಲ್ಲಿ ಕಾಂತಾರ ಬಂಗಾಳಿ ಭಾಷೆಯಲ್ಲೂ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಲಾಗಿತ್ತು, ಆದ್ರೆ ಆಗಿಲ್ಲ. ಕಾರಣ ಪ್ರಶ್ನಾರ್ಥಕ. ಹಿಂದಿ ಮತ್ತು ಕನ್ನಡದಲ್ಲಷ್ಟೇ ತೋರಿಸ್ತಾ ಇದೆ. ಕನ್ನಡಕ್ಕೂ ಒಂದೇ ಚಿತ್ರಮಂದಿರ, ಜಾಸ್ತಿ ಏನೂ ಇಲ್ಲ. ಮೀರಾ ಸಿನಿಮಾಸ್ ಅನ್ನುವ ಚಿತ್ರಮಂದಿರ, ನ್ಯೂಟನ್, ಕೋಲ್ಕತ್ತಾ. ಬೆಳಗ್ಗೆ 8:30 ಪ್ರದರ್ಶನ. 8:30ಕ್ಕೆ ನೋಡಿ, ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾಗೆ ಕೋಲ್ಕತ್ತಾದಲ್ಲೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ. ಅಲ್ಲಿ ಕನ್ನಡಿಗರು ಇದ್ದಾರ? ಇದ್ರೂ ಕೂಡ ಎಷ್ಟು ಮಂದಿ ಇರ್ಬೋದು? ಕನ್ನಡದವರಲ್ಲಿ ಇಲ್ಲ, ಇದ್ರೂ ಕೂಡ ಸಾಧ್ಯನೇ ಇಲ್ಲ. ಎಲ್ಲ ಅಲ್ಲಿಯ ಕೋಲ್ಕತ್ತಾದ ನಿವಾಸಿಗಳು ಈ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇರೋದು. ನೋಡಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಅಲ್ಲಿ ಬೆಳಗ್ಗೆ 8:30 ಪ್ರದರ್ಶನಕ್ಕೆ ಇವತ್ತು ಶುಕ್ರವಾರ ವ್ಯಕ್ತವಾಗಿದೆ ಅಂತ. ರೀಕ್ಲೈನ 400, ಗೋಲ್ಡ್ 200, ಎಕ್ಸಿಕ್ಯೂಟಿವ್ 180, ಸ್ಪೆಷಲು 160, ಒಟ್ಟು 4 ದರ್ಜೆ ಟಿಕೆಟ್ ಇದೆ. ಇನ್ನು ಹಿಂದಿ ವರ್ಷನ್ನ ಕಾಂತಾರಕ್ಕೆ ನೋಡಿ 2 ದರ್ಜೆ, ಒಂದು ನಾರ್ಮಲ್ 2D ಮತ್ತೊಂದು ಐಮ್ಯಾಕ್ಸ್ 2D. ಐಮ್ಯಾಕ್ಸ್ 2D ಮತ್ತೆ ನೋಡೋಣ, ಇದೀಗ ನಾರ್ಮಲ್ 2D ನೋಡೋಣ. ನೋಡಿ ಎಷ್ಟೊಂದು ಚಿತ್ರಮಂದಿರಗಳು, ಎಷ್ಟೊಂದು ಪ್ರದರ್ಶನಗಳು ಈ ಸಿನಿಮಾಗೆ ಸಿಕ್ಕಿದೆ ಅಂತ. ಇಲ್ಲೊಂದು ಕ್ವೆಟ್ಟಮಾಲ್ನಲ್ಲಿರುವಂಥ ಐನಾಕ್ಸ್ನಲ್ಲಿ ನೋಡಿ 12 ಪ್ರದರ್ಶನ, ಬರೋಬ್ಬರಿಯಾದಂಥ ಪ್ರದರ್ಶನವನ್ನ ಚಿತ್ರಮಂದಿರಗಳು ನೀಡಿವೆ. ತಕ್ಕ ಮಟ್ಟಿನ ರೆಸ್ಪಾನ್ಸ್ ಕೂಡ ಇಲ್ಲಿ ವ್ಯಕ್ತವಾಗಿದೆ. ಕ್ರಮೇಣ ಇದು ಹೋಗುತ್ತೆ, ಭರ್ಜರಿ ಅಂತ ರೆಸ್ಪಾನ್ಸ್ಗೆ ಸಾಕ್ಷಿಯಾಗುತ್ತೆ. ಇಲ್ಲೊಂದು ಚಿತ್ರಮಂದಿರ ಇದೆ, ನಜರುಲ್ ತೀರ್ಥ ಅಂತ. ಬೆಳಗ್ಗೆ 9 ಗಂಟೆಗೆ ಪ್ರದರ್ಶನ, 112 ರೂಪಾಯಿ ಟಿಕೆಟು. ಬಾಲ್ಕನಿ 249, ರಾಯಲ್ 349, ಗೋಲ್ಡ್ 149, ಸಿಲ್ವರ್ 112 ರೂಪಾಯಿ ಮುಂಭಾಗದಲ್ಲಿ. ಇಲ್ಲೂ ಕೂಡ ತಕ್ಕ ಮಟ್ಟಿನ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ನೋಡಿ ಗೋಲ್ಡ್ಗೆಲ್ಲ ಇಲ್ಲಿ ಪ್ರೇಕ್ಷಕರು ಬಂದಿದ್ದಾರೆ. 340 ಪ್ರದರ್ಶನ ನೋಡೋಣ. 340 ಪ್ರದರ್ಶನ ನೋಡಿ, ಇದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಕೊನೆ ಪ್ರದರ್ಶನ 11:15ಕ್ಕೆ. ಒಂದಿಷ್ಟು ಟಿಕೆಟ್ಗಳು ಬುಕಿಂಗ್ ಆಗಿವೆ. ಹೀಗೆ ಕೋಲ್ಕತ್ತಾ ನಗರದಲ್ಲೂ ಭರ್ಜರಿಯಾದಂಥ ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿದೆ. ಇವತ್ತು ಬೆಳಗಿನ ತನಕ ಕೂಡ ಬಂಗಾಳಿಯಲ್ಲಿ ಈ ಸಿನಿಮಾದ ಪ್ರದರ್ಶನ ಇತ್ತು. ಪ್ರಸ್ತುತ ಕೇವಲ ಕನ್ನಡ ಮತ್ತು ಹಿಂದಿ ವರ್ಷನಲ್ಲಷ್ಟೇ ಕೋಲ್ಕತ್ತಾ ನಗರದಲ್ಲಿ ಪ್ರದರ್ಶನ ಕಾಣುತ್ತೆ. ಐಮ್ಯಾಕ್ಸ್ 9:10 ಪ್ರದರ್ಶನ ನೋಡಿ, ಒಂದಿಷ್ಟು ಟಿಕೆಟ್ ಬುಕಿಂಗ್ ಆಗಿದೆ. 4:45 ಪ್ರದರ್ಶನ ನೋಡಿ, ಭರ್ಜರಿಯಾದ ಟಿಕೆಟ್ ಬುಕಿಂಗ್ ಆಗಿದೆ. ರಾತ್ರಿ 8:20 ಪ್ರದರ್ಶನ, ಇದು ಕೂಡ ಅಷ್ಟೇ. ರಾತ್ರಿ 11:55 ಪ್ರದರ್ಶನ ನೋಡಿ, 1 ರೋ ಹಾಗೆ ಅದರ ಮುಂಭಾಗದ ರೋ ಟಿಕೆಟ್ ಬುಕಿಂಗ್ ಆಗಿದೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.